ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಮನೆಯಲ್ಲಿ ತೆಂಗಿನಕಾಯಿ ಎಲ್ಲ ಮಿಕ್ಕಿದ್ರೆ ಅದನ್ನೇನು ಮಾಡೋದು ಅನ್ನೋ ಪ್ರಶ್ನೆ ಎಲ್ರಿಗೂ ಇರುತ್ತೆ. ಸೊ ತೆಂಗಿನಕಾಯಿ ಯೂಸ್ ಮಾಡಿಕೊಂಡು ನಾನಿವತ್ತೊಂದು ಸಿಂಪಲ್ ಆದ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ಕೊಬ್ಬರಿ ಉಂಡೆ ಅಂತನಾದರೂ ಹೇಳ್ಬೋದು, ಕೊಬ್ಬರಿ ಲಾಡು ಅಂತನಾದರೂ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ತೆಂಗಿನ ತುರಿ, ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ. ಕಡಲೆ ಬೀಜನ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅದು ನೀಟಾಗಿ ಸಿಪ್ಪೆ ಎಲ್ಲ ಬಿಡೋ ತನಕ ಹುರ್ಕೊಬೇಕು. ಇದು ಹುರಿದಾದ್ಮೇಲೆ ಬಿಸಿ ಎಲ್ಲ ಆರಿದ್ಮೇಲೆ ಪುಡಿ ಮಾಡ್ಕೊಬೇಕು. ನಂತರ ಅದೇ ಬಾಣಲಿಗೆ ತುಪ್ಪ ಹಾಕ್ಕೊಬೇಕು. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇದೆಲ್ಲನೂ ಹುರ್ಕೊಬೇಕು. ನಂತರ ಅದೇ ಬಾಣಲಿಗೆ ಇನ್ನೂ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಹಸಿ ತೆಂಗಿನ ತುರಿನ ಹಾಕ್ಕೊಂಡು ಬಾಡಿಸ್ಕೊಬೇಕು. ಅದು ಹಸಿ ಸ್ಮೆಲ್ ಎಲ್ಲ ಹೋಗಾದಮೇಲೆ 1 ಸ್ಪೂನ್ ಗಸಗಸೆ ಹಾಕ್ಕೊಬೇಕು. ತುರಿದಿಟ್ಟಿರೋ ಬೆಲ್ಲನೂ ಸೇರಿಸ್ಕೊಂಡು ಬೆಲ್ಲ ಕರಗೋ ತನಕ ಅದನ್ನು ಬಾಡಿಸ್ಕೊಬೇಕು. ಅದು ನೀಟಾಗಿ ಅಂಟಾಗಿ ನಮಗೆ ಉಂಡೆ ಮಾಡೋ ರೀತಿ ಹದಕ್ಕೆ ಬರಬೇಕು. ಅಲ್ಲಿ ತನಕ ನಾವು ಅದನ್ನು ಬಾಡಿಸ್ಕೊತಾ ಇರಬೇಕು. ನಂತರ ಕಡಲೆ ಬೀಜ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಬೇಕು. ತರ್ತರಿ ಆಗಿದ್ರೇ ಚೆನ್ನಾಗಿರುತ್ತೆ. ಪುಡಿನೆಲ್ಲ ಕಾಯಿ ತುರಿ ಒಳಗಡೆ ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಬೇಕು. ನೋಡಿ, ಇವಾಗ ಉಂಡೆ ಮಾಡೋ ಹದಕ್ಕೆ ಬಂದಿದೆ. ಇವಾಗ ನಿಮ್ಗೆ ಬೇಕಾದ ಶೇಪಲ್ಲಿ ಉಂಡೆ ಮಾಡ್ಕೊಬೋದು. ರುಚಿಯಾದ ಕೊಬ್ಬರಿ ಉಂಡೆ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.